ಫ್ಯಾಮಿಲಿ ಸಿನಿಮಾಗಳು ಸತ್ತೇ ಹೋದ್ವಾ? ಸಿನಿಮಾಗಳು ಹೆಚ್ಚಾಗೋದಕ್ಕೆ ಕಾರಣ ಆದ್ರೂ ಏನು? ಜನ ಥಿಯೇಟರ್ಗೆ ಬರೋ ತರ ಮಾಡೋದಾದ್ರೂ ಹೇಗೆ? ಹಾಯ್ ಫ್ರೆಂಡ್ಸ್, ಮಸ್ಮಗ.comಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಇತ್ತೀಚಿನ ದಿನಗಳಲ್ಲಿ ತಮ್ಮ ಸಿನಿಮಾಗಳಿಗೆ ಸೆನ್ಸಾರ್ ಬೋರ್ಡ್ನಿಂದ ಸರ್ಟಿಫಿಕೇಟ್ ಸಿಕ್ಕಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಚಿತ್ರತಂಡಗಳು ಹಿಂದೇಟ್ ಹಾಕ್ತಾನೆ ಇಲ್ಲ. ರೌಡಿಸಮ್ ಸಿನಿಮಾ ಆದರೆ ಕ್ರೌರ್ಯ ಅವಶ್ಯಕತೆ ಇತ್ತು, ಅದೊಂದು ದೃಶ್ಯದಲ್ಲಿ ಹಾಗೇನೆ ರಿಯಲಿಸ್ಟಿಕ್ ಆಗಿ ತೋರಿಸಬೇಕಾದಂತಹ ಅವಶ್ಯಕತೆ ಇತ್ತು ಅಂತ ಡಿಫೆಂಡ್ ಮಾಡ್ತಾರೆ. ಅದೇ ಲವ್ ಸ್ಟೋರಿ ಆದರೆ ಇಬ್ಬರು ಲವರ್ಸ್ ಮಧ್ಯೆ ಕೆಮಿಸ್ಟ್ರಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆ ಒಂದು ಸೀನ್ ಬೇಕಾಗಿತ್ತು ಅಂತ ಹೇಳ್ಕೋತಾರೆ. ಹಾಗೆಯೇ ಇನ್ನೊಂದು ಯಾವುದೋ ರಿವೆಂಜ್ ಡ್ರಾಮಾದಲ್ಲಿ ಹೀರೋ ಕೊಚ್ಚ ಹಾಕೋದು ಕರೆಕ್ಟಾಗಿ ತೋರಿಸಿಲ್ಲ ಅಂತಂದರೆ ಜನ ಕನೆಕ್ಟ್ ಆಗಲ್ಲ, ಇಂಪ್ಯಾಕ್ಟ್ ಇರಲ್ಲ. ಹಾಗಾಗಿ ಆ ಕಾರಣಕ್ಕೇ ಆ ಸೀನನ್ನು ಹಾಗೆ ಇಟ್ವಿ, ಸೊ ಸರ್ಟಿಫಿಕೇಟನ್ನು ಒಪ್ಕೊಳ್ಬೇಕಾಗಿ ಬಂತು. ಹೀಗಂತ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಟ್ಟಿರೋದನ್ನು ನೀವು ಕೇಳಿರ್ತೀರ. ಸ್ನೇಹಿತರೆ, ಒಟ್ಟಿನಲ್ಲಿ ಕಾರಣಗಳು ಸಾವಿರ ಇರಬಹುದು, ಆದರೆ ಈ ರೀತಿ ಡಿಫೆಂಡ್ ಮಾಡುವ ಮೂಲಕ ಒಂದು ಸಿನಿಮಾಗೆ ಸೆನ್ಸಾರ್ ಬೋರ್ಡ್ನಿಂದ ಸರ್ಟಿಫಿಕೇಶನ್ ಸಿಗೋದು ನಾರ್ಮಲ್ ಅನ್ನೋ ಹಾಗೆ ಬಿಂಬಿಸುವ ಪ್ರಯತ್ನ ಆಗ್ತಾ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಹಾಗೆಯೇ ಬರೀ ಕಂಟೆಂಟ್ಗೆ ಮಾತ್ರ ಒತ್ತು ಕೊಟ್ಟು ಯೂನಿವರ್ಸಲ್ ಆಡಿಯನ್ಸ್ಗೆ ಇಷ್ಟ ಆಗುವಂತಹ ಅಂಶಗಳನ್ನು ಇಟ್ಕೊಂಡು ಅಶ್ಲೀಲತೆ, ಕ್ರೌರ್ಯ ಇದ್ಯಾವುದೂ ಇಲ್ಲದೇ ಇರುವಂತಹ ಒಂದು ಕೌಟುಂಬಿಕ ಸಿನಿಮಾ ಮಾಡೋದು ಅಸಾಧ್ಯನಾ ಅನ್ನುವಂತಹ ಒಂದು ಅನುಮಾನ ಕೂಡ ಕಾಡುತ್ತೆ. ಈ ವರದಿಯಲ್ಲಿ ಈ ವಿಷಯದ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡ್ತಾ ಹೋಗೋಣ ಬನ್ನಿ. ಸ್ನೇಹಿತರೆ, ಇತ್ತೀಚೆಗೆ ಬಿಡುಗಡೆಯಾದಂತಹ ಕನ್ನಡದ ಕೈವ, ಹಿಂದಿಯ ಅನಿಮಲ್ ಮತ್ತು ಡಿಸೆಂಬರ್ 22ಕ್ಕೆ ಬಿಡುಗಡೆ ಆಗ್ತಾ ಇರುವಂತಹ ಸಲಾರ್ ಸಿನಿಮಾಗಳಿಗೆ ಸೆನ್ಸಾರ್ ಬೋರ್ಡ್ನಿಂದ ಸರ್ಟಿಫಿಕೇಟ್ ಸಿಕ್ಕಿದೆ. ಅದನ್ನ ಎಲ್ಲಾ ಚಿತ್ರತಂಡಗಳು ರಾಜಾರೋಷವಾಗಿ ಅನೌನ್ಸ್ ಕೂಡ ಮಾಡ್ಕೊಂಡಿದೆ. ಮೊದಲೆಲ್ಲ ಹೇಗಿತ್ತು ಗೊತ್ತಾ? ನಮ್ಮ ಸಿನಿಮಾಗೆ ಸರ್ಟಿಫಿಕೇಟ್ ಸಿಗ್ಲಿ, ಮಕ್ಕಳು ಮರಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಒಟ್ಟಾರೆ ಇಡೀ ಕುಟುಂಬ ನಮ್ಮ ಸಿನಿಮಾ ನೋಡ್ಲಿ ಅಂತ ಚಿತ್ರತಂಡದವರು ಒದಾಡ್ತಾ ಇದ್ರು. ಫ್ಯಾಮಿಲಿ ಆಡಿಯನ್ಸ್ನ ಟಾರ್ಗೆಟ್ ಮಾಡುವ ನಿಟ್ಟಿನಲ್ಲಿ ನಿರ್ದೇಶಕರುಗಳು, ನಿರ್ಮಾಣ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ವು. ಅಣ್ಣ ಅವರ ಬಹುತೇಕ ಸಿನಿಮಾಗಳು ಸರ್ಟಿಫೈಡ್ ಆಗಿದ್ವು. ಕೆಲವು ವರ್ಷಗಳ ನಂತರ ನಾರ್ಮಲೈಸ್ ಆಗ್ತಾ ಬಂತು. ಈಗ ಸರ್ಟಿಫಿಕೇಶನ್ ನಾರ್ಮಲ್ ಆಗುವಂತಹ ಎಲ್ಲ ಬೆಳವಣಿಗೆ ಕಾಣ್ತಾ ಇದೆ. ಅಫ್ಕೋರ್ಸ್ ಎಕ್ಸೆಪ್ಷನ್ಸ್ ಇದೆ, ಬಟ್ ಸರ್ಟಿಫಿಕೇಶನ್ ನಾರ್ಮಲ್ ಆಗುವಂತಹ ಬೆಳವಣಿಗೆ ಅಂತೂ ಕಾಣ್ತಾ ಇದೆ. ಈಗ OTTಯಲ್ಲಿ ಎಲ್ಲ ಥರದ ಕಂಟೆಂಟ್ಗಳು ಕನ್ಸ್ಯೂಮ್ ಮಾಡಲಿಕ್ಕೆ ಪ್ರೇಕ್ಷಕರಿಗೆ ಸಿಗುತ್ತೆ. OTTಯಲ್ಲಿ ಎಲ್ಲ ಥರದ ಸೆನ್ಸಾರ್ ಲೆಸ್ ದೃಶ್ಯಗಳನ್ನು ನೋಡಿ ಅಭ್ಯಾಸ ಮಾಡಿಕೊಂಡಿರುವಂತಹ ಪ್ರೇಕ್ಷಕರು ಈಗ ಎಲ್ಲವನ್ನೂ ನಾರ್ಮಲ್ ಆಗಿ ತಗೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಅದಕ್ಕೆ ಸಾಕ್ಷಿ ಅನಿಮಲ್ ಮತ್ತು ಸಲಾರ್ ಸಿನಿಮಾಗೆ ಆಗ್ತಾ ಇರುವಂತಹ ರೆಕಾರ್ಡ್ ಬ್ರೇಕಿಂಗ್ ಬುಕ್ಕಿಂಗ್ಸ್ಗಳು. ಆದರೆ ಇದರಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದು ಡಿಬೇಟಬಲ್. ಸದ್ಯಕ್ಕೆ ಸಿನಿಮಾ ಮೇಕರ್ಸ್ಗಳ ಧೋರಣೆಯನ್ನು ನೋಡ್ತಾ ಇದ್ರೆ ಸೆನ್ಸಾರ್ ಬೋರ್ಡ್ನಿಂದ ಸರ್ಟಿಫೈಡ್ ಅಂತ ಗುರುತಿಸ್ಕೊಂಡ್ರೂ ಅಡ್ಡಿ ಇಲ್ಲ, ಒಟ್ಟಿನಲ್ಲಿ ಪ್ರೇಕ್ಷಕರನ್ನು ಹೇಗಾದರೂ ಮಾಡಿ ಥಿಯೇಟ್ರಿಗೆ ಎಳ್ಕೊಂಡು ಬರಲೇಬೇಕು ಅನ್ನುವಂತಹ ಒಂದು ಹಠಕ್ಕೆ ಬಿದ್ದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಮೊದಲೆಲ್ಲ ತಮ್ಮ ಸಿನಿಮಾಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಗೊತ್ತಾದ ತಕ್ಷಣ ಸೆನ್ಸಾರ್ ಬೋರ್ಡ್ ಹೇಳಿದಂತಹ ಸೀನ್ಗಳನ್ನು ಕಟ್ ಮಾಡಿಸಿ ಅಥವಾ ಯಾವುದೋ ಬೇಡದ ಮಾತಿಗೆ ಬೀಪ್ ಹಾಕಿಸಿ ಯಾವುದೋ ಸೀನನ್ನು ಬ್ಲರ್ ಮಾಡಿ ಸರ್ಟಿಫಿಕೇಷನ್ಗೆ ಟ್ರೈ ಮಾಡ್ತಾಯಿದ್ರು. ಅಂತಂದರೆ ಸಿನಿಮಾಗೆ ಕಳಂಕ ಅನ್ನುವಂತಹ ಭಾವನೆ ಇತ್ತು, ಜನ ಬರಲ್ಲ ಅನ್ನುವಂತಹ ಒಂದು ಹೆದರಿಕೆ ಇತ್ತು. ಸರ್ಟಿಫೈಡ್ ಸಿನಿಮಾ ಅನ್ನೋ ಕಾರಣಕ್ಕೇ ಆ ಸಿನಿಮಾ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಆದರೆ ಇದು ಬಹುಶಃ ಬದಲಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆಯೇ ಆಗಲೇ ಹೇಳಿದಾಗೆ OTT ಇಂಟರ್ವೆನ್ಷನ್ನಿಂದ ಥರದ ಕಂಟೆಂಟ್ಗಳು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ನಲ್ಲಿ ಅಗ್ಗದ ಮೊತ್ತಕ್ಕೆ, ಕೆಲವು OTTಯಲ್ಲಿ ಫ್ರೀಯಾಗಿ ಕೂಡ ಕೂತ ಕಡೆಯಲ್ಲೇ ಈಸಿಯಾಗಿ ಸಿಗ್ತಾ ಇರೋದ್ರಿಂದ ಥಿಯೇಟರ್ ಆಡಿಯನ್ಸ್ ಗಣನೀಯವಾಗಿ ಕಡಿಮೆ ಆಗಿದ್ದಾರೆ. ಸಮಥಿಂಗ್ ಎಕ್ಸ್ಟ್ರೀಮ್ಲಿ ಔಟ್ ಆಫ್ ದ ಬಾಕ್ಸ್, ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರಾರ್ಡಿನರಿ ಅಂತ ವರ್ಡ್ ಆಫ್ ಮೌತಿಂದ ಬಂದರೆ ಮಾತ್ರ ಥಿಯೇಟರ್ ಕಡೆಗೆ ಜನ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಫಿಲಮ್ ಮೇಕರ್ಸ್ಗಳಿಗೆ ಹೇಗಾದರೂ ಥಿಯೇಟರ್ಗೆ ಪ್ರೇಕ್ಷಕರನ್ನು ಕರೆಸಲೇಬೇಕು ಅನ್ನುವಂತಹ ಪ್ರೆಷರ್ ಕೂಡ ಇದೆ. ಸೊ ಬಹುಶಃ ಆ ಒಂದು ಜಿದ್ದಿಗೆ ಬಿದ್ದು ಈ ರೀತಿ ಎಲ್ಲ ಕಟ್ಟುಪಾಡುಗಳನ್ನು ಗಾಳಿಗೆ ತೂರಿ ಸಿನಿಮಾ ಮಾಡೋದಕ್ಕೆ ಫಿಲಮ್ ಮೇಕರ್ಸ್ ನಿಂತಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಕಾಡುತ್ತೆ. ಪಾಪ ಅವ್ರಿಗೂ ಪ್ರೆಷರ್ ಅಲ್ವಾ, ಈಗ ಥಿಯೇಟರ್ಸ್ಗೆ ಹೇಗೆ ಕರೆಸೋದು ಅಂತ. ಹಾಗಾಗಿ ಬಹುಶಃ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಅಫ್ಕೋರ್ಸ್ OTTಯಿಂದ ಥಿಯೇಟರ್ಗೆ ಬಂದು ಸಿನಿಮಾ ನೋಡುವವರ ಸಂಖ್ಯೆ ಅಂತೂ ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. OTTಯಲ್ಲಿ ಕ್ರೈಮ್ ಅಂದರೆ ಕ್ರೈಮು, ಸೆನ್ಶುವಲ್ ಅಂದರೆ ಸೆನ್ಶುವಲ್ಲು, ಜೊತೆಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು, ಬಯೋಗ್ರಫಿಗಳು, ವಾರ್ ಮೂವಿಗಳು, ಹೀಗೆ ವೆರೈಟಿ ಕಂಟೆಂಟ್ ಸಿಗುತ್ತೆ. ಅದನ್ನು ಜನ ಇಂಡಿವಿಜುವಲ್ ಲೆವೆಲ್ನಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ. OTT ಅನ್ನೋದು ಆಲ್ಮೋಸ್ಟ್ ಇಂಡಿವಿಜುವಲ್ ವೀಕ್ಷಕನ ಅಭಿರುಚಿಗೆ ಅನುಗುಣವಾಗಿ ರೂಪಿತವಾಗಿದೆ.
ಹಾಗೆಯೇ ಅಕಸ್ಮಾತ್ ಒಂದು ಫ್ಯಾಮಿಲಿ ಒಂದು ಡೀಸೆಂಟ್ ಕೌಟುಂಬಿಕ ಸಿನಿಮಾವನ್ನು ನೋಡಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರು ಕೂಡ ಅದನ್ನು OTTಯಲ್ಲೇ ಹೋಮ್ ಥಿಯೇಟರ್ ಸೆಟಪ್ಪಲ್ಲಿ ವೀಕೆಂಡಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಥಿಯೇಟ್ರಿಗೆ ಹೋಗಿ ನೋಡುವಂತಹ ಪ್ರವೃತ್ತಿ ಅಥವಾ ಆಸಕ್ತಿ ಕಡಿಮೆ ಆಗಿದೆ. ಸೊ ಒಟ್ಟು ಹೂರಣ ಏನಂತೇಳಿದರೆ OTTಯಲ್ಲಿ ಸಿಗ್ತಾ ಇರುವಂತಹ ಎಲ್ಲ ಬಗೆಯ ಕಂಟೆಂಟನ್ನು ಬೀಟ್ ಮಾಡಿ ಅದಕ್ಕೆ ಕಾಂಪಿಟೇಷನ್ ಕೊಡುವಂತಹ ಕಂಡು ಕೇಳರಿಯದ ಕಂಟೆಂಟ್ ಅಥವಾ ಲಾರ್ಜರ್ ದ್ಯಾನ್ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ ಮಾಡುವ ಪ್ರೆಷರ್ ಫಿಲಮ್ ಮೇಕರ್ಸ್ಗೆ ಬಂದಿದೆ. ಏನಾದರೂ ತೋರಿಸುಗುರು, ಒಟ್ಟಿನಲ್ಲಿ ಜನಗಳನ್ನು ಥಿಯೇಟರ್ಗೆ ಕರೆಸುಗುರು ಅನ್ನುವಂತಹ ಮೈಂಡ್ ಸೆಟ್ ಬಿಲ್ಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ಅಂಥವುಗಳನ್ನು ಮಾತ್ರ ಜನ ಗುಂಪಲ್ಲಿ ಥಿಯೇಟರ್ಗೆ ಬಂದು ನೋಡೋದಕ್ಕೆ ಇಷ್ಟಪಡ್ತಾರೆ. ಅಫ್ಕೋರ್ಸ್ ಎಕ್ಸೆಪ್ಷನ್ಸ್ ನಾನು ಆಗಲೇ ಹೇಳಿದಾಗೆ ತುಂಬ ಇದೆ. ಈ ವರ್ಷ ಟಗರು ಪಲ್ಯ ಆಗಿರ್ಬೋದು ಅಥವಾ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾಗಳನ್ನು ಜನ ಬಂದು ಥಿಯೇಟ್ರಲ್ಲಿ ನೋಡಿದರು. ಹಾಗಂತ ಚಿತ್ರತಂಡಗಳು ಕೂಡ ಹೇಳ್ಕೊಂಡಿವೆ. ಬಟ್ ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾನ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಅದು ಒಂಥರ ಲಾರ್ಜರ್ ದ್ಯಾನ್ ಲೈಫ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ ಆಗಿರಬೇಕು, ಅಥವಾ ನಾನಾಗಲೇ ಹೇಳಿದಾಗ ಎಕ್ಸ್ಟ್ರೀಮ್ಲಿ ಒಂದು ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ ಇದೆ ಅಂತ ವರ್ಡ್ ಆಫ್ ಮೌತ್ ಮೂಲಕ ಜನಗಳಿಗೆ ಮೇಲಿಂದ ಮೇಲೆ ಅದು ಬರ್ತಾ ಇರಬೇಕು. ಆಗ ಮಾತ್ರ ಬರೋದಕ್ಕೆ ಇಷ್ಟಪಡ್ತಾರೆ. ಅದನ್ನು ಹೊರತುಪಡಿಸಿ ಎಲ್ಲ ರೀತಿಯ ಕಂಟೆಂಟನ್ನು OTTಯಲ್ಲೇ ಆಲ್ಮೋಸ್ಟ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಬಟ್ ಇದೆಲ್ಲದರ ಮಧ್ಯೆ ಕೌಟುಂಬಿಕ ಸಿನಿಮಾಗಳು ಸತ್ತು ಹೋಗ್ತಾ ಇದೆಯಾ ಅನ್ನುವಂತಹ ಭಾವನೆ ಅಂತೂ ತುಂಬ ದೊಡ್ಡದಾಗಿ ಕಾಡುತ್ತೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಲೇಬೇಕು. ಹಾಗೆಯೇ ಕೌಟುಂಬಿಕ ಸಿನಿಮಾ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವೀಗ ನಾನು ಎಕ್ಸಾಂಪಲ್ ಕೊಟ್ಟೆ ಟಗರು ಪಲ್ಯ ಮತ್ತು ಡೇರ್ ಡೆವಿಲ್ ಮುಸ್ತಫಾ. ಅಂದರೆ ಎಲ್ಲೂ ಒಂದು ಕಡೆ ಸ್ವಲ್ಪ ನಮಗೆ ಆ ಒಂದು ಸೀನ್ಸ್ಗಳನ್ನು ನೋಡುವಾಗ, ಒಂದು ದೃಶ್ಯವನ್ನು ನೋಡುವಾಗ ಎಲ್ಲೂ ಮುಜುಗರ ಆಗದೇನೆ ಇಡೀ ಫ್ಯಾಮಿಲಿ, ಮಕ್ಕಳು, ಮರಿ, ತಾತ, ಅಜ್ಜಿ, ಅಪ್ಪ, ಅಮ್ಮ, ಅಕ್ಕ, ತಂಗಿ ಎಲ್ಲರೂ ಒಟ್ಟಿಗೆ ನೋಡುವಂತಹ ಸಿನಿಮಾಗಳನ್ನು ಕೊಡುವವರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ OTT ಆ್ಯಂಡ್ ಅದರ್ ರೀಸನ್ಸ್. ಅದನ್ನು ಆಲ್ರೆಡಿ ವಿಶ್ಲೇಷಣೆ ಮಾಡಿದ್ದೀವಿ. ನಿಮಗೆ ಈ ವಿಚಾರದ ಬಗ್ಗೆ ಏನು ಅನಿಸುತ್ತೆ? ಹಾಗೆಯೇ ನಾಡಿದ್ದು ರಿಲೀಸ್ ಆಗ್ತಾ ಇರುವಂತಹ ಸಲಾರ್ ಮೂವಿ ನೋಡೋದಕ್ಕೆ ನೀವೆಷ್ಟು ಉತ್ಸುಕರಾಗಿದ್ದೀರಾ? ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.